ನಮಸ್ಕಾರ. ವೆಲ್ಕಮ್ ಟು ಬನಶ್ರೀ ಫಾರ್ಮ್ಸ್ ವಿತ್ ಆಲ್ಮೋಸ್ಟ್ 2.5 inches of V-notch yield, maybe around 5,000 liters per hour. Even for 7 hours 5,000 yield ಅಂತ ತಗೊಂಡ್ರು ಕೂಡ ಒಂದು 35,000 ಈ ಬೋರ್ವೆಲ್ ಕೊಡುತ್ತೆ. ಇದನ್ನು ಡೈರೆಕ್ಟಾಗಿ ಕೃಷಿ ಹೊಂಡಕ್ಕೂ ಕನೆಕ್ಟ್ ಮಾಡೋ ಥರ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನೇರವಾಗಿ ಬಾಳೆಗೆ ಕೊಡ್ಬೋದು ಮತ್ತು 1 ಎಕರೆ ಕಬ್ಬಿಗೆ ಕೂಡ ಕೊಡ್ತಾಯಿದ್ದೀವಿ. ಇದು ನಮ್ಮ ಇನ್ನೊಂದು ಬೋರ್ವೆಲ್ಲು. ಲೆಸ್ ದ್ಯಾನ್ 2 inches ಆಫ್ ವಾಟರ್ ಈಲ್ಡ್ ಇದೆ, ಅರೌಂಡ್ 2,000 liters per hour. ಇದನ್ನು ಕೂಡ ನಾವು ಎಫೆಕ್ಟಿವ್ ಆಗಿ 7 ತಾಸು ಪಂಪ್ ಮಾಡಿದ್ರೆ 14,000 to 15,000 ಪರ್ ಡೇ ಪಂಪಿಂಗ್ ಆಗುತ್ತೆ. ಸೊ ಈ ತುಂಗಾ ಬೋರ್ವೆಲ್ಲಿಂದ ಮತ್ತು ಮೊದಲು ನೋಡಿದಂಥ ಭದ್ರಾ ಬೋರ್ವೆಲ್ ಎರಡೂ ಸೇರಿ ಒಟ್ಟು 7-8 ಸಾವಿರ ಅಂದ್ಕೊಂಡ್ರು ಕೂಡ ಅರೌಂಡ್ 50,000 liters ಆಫ್ ವಾಟರ್ ಪರ್ ಡೇ ನಾವು ಪಂಪ್ ಮಾಡ್ಕೋಬಹುದು 7 ತಾಸು ಪಂಪಿಂಗಲ್ಲಿ. ಆ ಎರಡೂ ಬೋರ್ವೆಲ್ಲಿಂದ ನೀರುಗಳು ಕೃಷಿ ಹೊಂಡಕ್ಕೆ ಹೋಗುತ್ತೆ. ಮೊದಲೆದ್ದು ಎಲೆಕ್ಟ್ರಿಕಲ್ ಪವರ್ ಹಾಕಿದ್ದೀವಿ. ಈ ಎರಡನೇ ಬೋರ್ವೆಲ್ಗೆ ನಾವು ಸೋಲಾರ್ನ ಉಪಯೋಗಿಸಿ ಪಂಪ್ ಮಾಡ್ತಾಯಿದ್ದೀವಿ. ದಿಸ್ ಈಸ್ ಅವರ್ ಕಲ್ಯಾಣಿ ಕೃಷಿ ಹೊಂಡ. ಎರಡು ಬೋರ್ವೆಲ್ಲಿಂದ ನೀರನ್ನು ಇಲ್ಲಿ ಪಂಪ್ ಮಾಡ್ತಿದ್ದೀವಿ. ಇದು ಮೇಲ್ಗಡೆ 18 meters by 18 meters ಇದೆ, ಕೆಳಗಡೆ ಟೇಪರಿಂಗ್ ಆಗ್ತಾಯಿದೆ. ಸ್ಲೋಪ್ಸ್ ಆರ್ ಗ್ರೇಡಿಯಂಟ್. ಡೆಪ್ತು 3 meter. ಹೀಗಾಗಿ ವಿ ಕ್ಯಾನ್ ಅಪ್ರಾಕ್ಸಿಮೇಟ್ಲಿ ಟೇಕ್ ಎ ವಾಲ್ಯೂಮ್ ಆಫ್ 5 cubic meter, 5 ಲಕ್ಷ ಲೀಟರ್ ನೀರನ್ನು ಇದು ಹೋಲ್ಡ್ ಮಾಡ್ಬೋದು. ಸೊ ಎರಡು ಬೋರ್ವೆಲ್ನಿಂದ 50,000 ಲೀಟರ್ ಪರ್ ಡೇ ಅಂದರೆ ಈ ಕೃಷಿ ಹೊಂಡ ತುಂಬಲಿಕ್ಕೆ 10 ದಿನಗಳಾದರೂ ಬೇಕಾಗ್ತದೆ. ಆದರೆ ಅಷ್ಟೊಂದು ದಿನ ತಗೋತಾ ಇಲ್ಲ, ಇದು ಬೇಗನೆ ತುಂಬಿಕೊಳ್ತಾ ಇದೆ. 3-4 ದಿನದಲ್ಲೇ ತುಂಬಿಕೊಳ್ತಾ ಇದೆ. ನಾವು ಬೋರ್ವೆಲ್ ಈಲ್ಡ್ ಜಾಸ್ತಿ ಇರ್ಬೋದಾ ಇಸ್ ಎ ಕ್ವೆಶ್ಚನ್ ಮಾರ್ಕ್. ನಮ್ಮ ಎರಡೂ ಬೋರ್ವೆಲ್ನಿಂದ ತುಂಗಾ ಮತ್ತು ಭದ್ರಾದಿಂದ ಕಲ್ಯಾಣಿಗೆ ನೀರು ಬರ್ತಾ ಇದೆ. ಕಲ್ಯಾಣಿ ನಾನು ಹೇಳಿದಾಗೆ 5 ಲಕ್ಷ ಲೀಟರ್ ನೀರು ಕೆಪಾಸಿಟಿ ಇದ್ರದ್ದು. ಈಗ ನಾವು ಈ ಕಲ್ಯಾಣಿಯಿಂದ ಒಂದು ಪಂಪ್ ಹಾಕಬೇಕಾಗಿದೆ. ಆ ಪಂಪು ನಮ್ಮ 11 ಎಕರೆ ಭೂಮಿಗೆ ನೀರಾವರಿ ಮಾಡಬೇಕಾಗುತ್ತೆ. ಈ ಭೂಮಿಯ ಉದ್ದ ಸುಮಾರು 1000 to 1,100 ಅಡಿ ಅನ್ಕೋಬೋದು. ಅಗಲ 400-450 ಅಡಿ ಇದೆ. ಸೊ ಇಷ್ಟೊಂದು ಭೂಮಿಗೆ ನಾವು ಒಂದು ಪಂಪನ್ನು ಸೂಟಬಲ್ ಆಗಿ ಸೆಲೆಕ್ಟ್ ಮಾಡಬೇಕಾಗಿದೆ. 5 HP ಸಬ್ಮರ್ಜಿಬಲ್ ಪಂಪ್ ಫಾರ್ ಓಪನ್ ಪಾಂಡ್. ಈ ಬಾವಿಗೆ ಹಾಕೋ ಥರ ಓಪನ್ ಪಾಂಡ್ಗೆ ನೀರಲ್ಲಿ ಮುಳುಗಿಸೋ ಪಂಪನ್ನು ಇದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀವಿ. ಸೊ ದಟ್ ಅದು ಆ ಪಂಪ್ ನೀರಲ್ಲೇ ಇರುತ್ತೆ, ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಅದನ್ನು ಡ್ರಮ್ ಕಟ್ಬಿಡ್ತೀವಿ. ಸೊ ಅದು ಇಲ್ಲಿಂದ ಡೈರೆಕ್ಟಾಗಿ ಪಂಪ್ ಮಾಡುತ್ತೆ. ನಾವು ಅದನ್ನು ಯಾವ ಥರ ಪಂಪ್ ಹುಡುಕ್ತಿದ್ದೀವಿ ಅಂದರೆ ಬೋತ್ AC DC ರನ್ ಆಗೋದು. ಉದ್ದೇಶ ಅಂದರೆ ಕರೆಂಟ್ ಇದೆ ನಮ್ಮ ಹತ್ರ. ಸೊ ಹೀಗಾಗಿ AC ಪಂಪನ್ನು ನಾವು ರನ್ ಮಾಡ್ಬೋದು. ಬಟ್ ಏನಾಗುತ್ತೆ, ಯಾವಾಗೋ ರಾತ್ರಿ 3 ಗಂಟೆ ಕರೆಂಟ್ ಬರುತ್ತೆ, ರಾತ್ರಿ 10 ಗಂಟೆವರೆಗೂ ಇರುತ್ತೆ, ಏನೇನು ಆಟ್ ಟೈಮ್ಸ್ ಇರೋದ್ರಿಂದ ಒಂದು ಈ ನಮ್ಮ ಎಕ್ಸಿಸ್ಟಿಂಗ್ ಸೋಲಾರ್ ಪ್ಯಾನಲ್ಸು ಇರೋದ್ರಿಂದ ಇದನ್ನು ನಾವು ಸ್ವಿಚ್ ಓವರ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ಈ 5 HP ಸಬ್ಮರ್ಜಿಬಲ್ ಮೋಟರ್ ಓಡಿಸೋದಕ್ಕೆ ನಾವೇನು ಪ್ಯಾನಲ್ ಕೂಡಿಸಿದ್ದೀವಿ, ಸೋಲಾರ್ ಪ್ಯಾನಲ್ಲು, ಅದೇ ಪ್ಯಾನಲ್ಗಳನ್ನು ಉಪಯೋಗಿಸಿ ಆ ಸಬ್ಮರ್ಜಿಬಲ್ ಪಂಪ್ ಬೋರ್ವೆಲ್ನಿಂದ ಬೈಪಾಸ್ ಮಾಡಿಬಿಟ್ಟು ಈ ಸೋಲಾರ್ ಇದನ್ನು ಈ ಕೃಷಿ ಹೊಂಡದ ಪಾಂಡಿಗೆ ಕನೆಕ್ಟ್ ಮಾಡಿ ನಾವು ಸೂರ್ಯನ ಬೆಳಕಿದ್ದಾಗ ಡೇ ಟೈಮಲ್ಲಿ ಕೃಷಿ ಹೊಂಡದ ಪಂಪನ್ನು ಆಪ್ರೇಟ್ ಮಾಡ್ಕೋಬಹುದು ಅಂತ. ನಮಗೆ ಆವಾಗ ಫ್ಲೆಕ್ಸಿಬಿಲಿಟಿ ಇರ್ತದೆ. ಕರೆಂಟನ್ನು ಉಪಯೋಗಿಸ್ಕೋಬೋದು ಮತ್ತು ಕೃಷಿ ಸೋಲಾರ್ನೂ ಉಪಯೋಗಿಸ್ಕೋಬೋದು. ನಮಗೆ ಆವಾಗ ಟೈಮಿಂಗ್ ಬಾದರೇಷನ್ ಇರೋದಿಲ್ಲ. ನಮಗೆ ಬೇಕಾದ ಸಮಯದಲ್ಲಿ ನಾವು ನೀರು ಹರಿಸ್ಕೊಳ್ಳೋಕ್ಕೆ ಅನುಕೂಲವಾಗಿರ್ತವೆ ಅನ್ನೋದು ಉದ್ದೇಶ. ನಾವು ಬೋರ್ವೆಲ್ಗೆ
5 HP ಸಬ್ಮರ್ಸಿಬಲ್ ಪಂಪ್ ಹಾಕಿರೋದ್ರಿಂದ ನಮಗೆ ಈ 9 ಪ್ಯಾನಲ್ಗಳ ಸಹಾಯದಿಂದ, ಸೋಲಾರ್ ಪ್ಯಾನಲ್ಗಳ ಸಹಾಯದಿಂದ ನಮಗೆ ಆ ಬೋರ್ವೆಲ್ ಪಂಪ್ ಓಡ್ತಾ ಇದೆ. 9 ಪ್ಯಾನಲ್ಗಳಿಂದ 5 HP ಪಂಪ್ ನಾವು ಆಪ್ರೇಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಓಸ್ವಾಲ್ ಸೋಲಾರ್ ಪಂಪ್ಗೆ ಒಂದು ಸೋಲಾರ್ ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ. ಈ ಕಂಟ್ರೋಲರ್ ಡೀಟೇಲ್ಸು ನಾನು ಓದ್ತೀನಿ. ಓಸ್ವಾಲ್ ಕಂಟ್ರೋಲರ್ದು ಟೆಕ್ನಿಕಲ್ ಡಾಟಾ ಅಂದರೆ array size WP 4815, head range M75 to 110, total DP head meters 100, discharge capacity 50558, current maximum 12 amps, voltage range 230 to 286 volts, type DC submersible, manufactured by Oswal Pumps, Haryana, HP kilowatt 6/3.7 kilowatt, HP 5, enclosure number VZ357.5, 10 HP, MPPT range 140-380 VDC, rated OP volt 270 VAC, output frequency 120 Hz, output current 12 amps, production IP65, ambient temperature 10 degree to 55 degree. Oswal Pumps, Haryana. ಈಗ ಪಂಪ್ ಆಫ್ ಆಗಿದೆ, ಆನ್ ಮಾಡಿಲ್ಲ. ಪ್ಯಾನಲ್ ಡೀಟೇಲ್ಸು ಪ್ರತಿ ಪ್ಯಾನಲಲ್ಲೂ ಇದೆ. 9 ಪ್ಯಾನಲ್ಗಳಿವೆ. 9 ಪ್ಯಾನಲ್ಗಳಿಗೆ ಸೇಮ್ ಡೀಟೇಲ್ಸ್ ಇದೆ. ನಿಮಗೆ ಫೋಟೋ ಅಟ್ಯಾಚ್ಮೆಂಟ್ ಕೊಡ್ತಾಯಿದ್ದೀನಿ. ನಮಗೆ 5 HP ಮೋಟ್ರ್ ಬೇಕು. ಅದು ಸೋಲಾರ್ ಮತ್ತು ಕರೆಂಟ್ ಎರಡರ ಮೇಲೂ ಆಪ್ರೇಟ್ ಆಗೋ ಥರ. ಅದಕ್ಕೊಂದು ಕಂಟ್ರೋಲರ್ ಸಿಸ್ಟಮ್ ಬೇಕು, AC DC ಚೇಂಜ್ ಮಾಡ್ಕೊಳ್ಳೋ ಥರ. ಸೊ ದಟ್ ನಾವು ಸೋಲಾರ್ ಆದರೂ ಆಪ್ರೇಟ್ ಮಾಡ್ಬೋದು ಅಥವಾ ಕರೆಂಟ್ ಆದರೂ ಆಪ್ರೇಟ್ ಮಾಡ್ಬೋದು ಅನ್ನೋ ಥರ ನಮಗೊಂದು ಕಂಟ್ರೋಲರ್ ಸಿಸ್ಟಮ್ ಕೂಡ ಬೇಕಾಗುತ್ತೆ. ಜೊತೆಗೆ ನಮಗೆ ಒಂದು ಸ್ಯಾಂಡ್ ಫಿಲ್ಟರ್ ಕೂಡ ಬೇಕಾಗುತ್ತೆ, ಹೈಯರ್ ಕೆಪಾಸಿಟಿದು 3 ಕ್ಯೂಬಿಕ್ ಮೀಟರ್ ಕೆಪಾಸಿಟಿದು. ಪ್ಲಸ್ ವಾಟ್ ಎವರ್ ಕೇಬಲ್ಸು ಮತ್ತು ಮುಂತಾದ ಎಕ್ಸೆಸರೀಸ್ ಎಲ್ಲ ಬೇಕಾಗುತ್ತೆ. ಈಗ ಸದ್ಯಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆ ಇದೆ. ಬಾಳೆಗೆ ಈ 3 ತಿಂಗಳಂತೂ ಬರೀ 5ರಿಂದ 10 ಲೀಟರ್ಸ್ ಪರ್ ಡೇ ಇತ್ತು. ಈಗ ಮುಂದೆ ಇನ್ನು 3 ತಿಂಗಳು ಗ್ರೋಯಿಂಗ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ 15ರಿಂದ 20 ಲೀಟರ್ಸ್ ಆಗುತ್ತೆ. ನಂತರ ದಿನಕ್ಕೂ 25-30 ಲೀಟರ್ಸ್ ಪರ್ ಡೇ ಬೇಕಾಗೋದ್ರಿಂದ ಈ 3000 ಪ್ಲ್ಯಾಂಟ್ಗಳಿಗೆ ಹೆಚ್ಚು ಕಡಿಮೆ 70ರಿಂದ 80,000 ಲೀಟರ್ಸ್ ಪರ್ ಡೇ ಬೇಕಾಗ್ಬೋದು. ಅದೇ ರೀತಿ 1 ಎಕರೆ ಕಬ್ಬು ಹಾಕ್ಕೊಂಡಿದ್ದೀವಿ. ಆ 1 ಎಕರೆ ಕಬ್ಬಿಗೆ ಈಗ ಸದ್ಯಕ್ಕೆ ಒಂದು 15,000 ಅಂದ್ಕೊಂಡ್ರು. 3 ತಿಂಗಳಾದಮೇಲೆ ಒಂದು 30,000, ಬೆಳೆದ ನಂತರ 40,000 ಲೀಟ್ರು ಬೇಕಾಗೋದ್ರಿಂದ ನಮ್ಮ ಉದ್ದೇಶ ಅಂತಂದರೆ ಈ 1 ಎಕರೆ ಕಬ್ಬನ್ನು ಆಮೇಲೆ 3 ಹೆಕ್ಟೇರ್ಗೆ ಹಾಕ್ಕೊಳ್ಳೋದು, ಬೀಜವಾಗಿ ಉಪಯೋಗ ಮಾಡಿ. ಸೊ ಆ ಸಮಯದಲ್ಲಿ ನಮಗೆ 6 ಎಕರೆಗೆ ಅಂತಂದರೆ ಸುಮಾರು 2 ಲಕ್ಷ ಲೀಟ್ರ್ ಪರ್ ಡೇ ಬೇಕಾಗುತ್ತೆ. ಪ್ಲಸ್ ಈ ಬನಾನಾ 1 ಲಕ್ಷ. ಸೊ ನಮಗೆ ದಿನಕ್ಕೆ 3 ಲಕ್ಷ ಲೀಟ್ರ್ ನೀರು ಬೇಕಾಗಬಹುದು ನಂತರ. ಸೊ ಅದಕ್ಕೆ ಸೂಟಬಲ್ ಆಗಿರುವಂಥ ಪಂಪ್ನ ಅದು ಡ್ರಿಪ್ಸ್ ಮೂಲಕ ಹಾಯಿಸಲಿಕ್ಕೆ ನಾವು ಈಗಲೇ ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ 5 HP ವಿತ್ ಪ್ರಾಪರ್ ಹೆಡ್ ಒಂದು ಪಂಪನ್ನು ಹುಡುಕ್ತಾ ಇದ್ದೀವಿ. ಡೀಟೇಲ್ಸ್ ಏನು ಅಂದರೆ ಓಸ್ವಾಲ್ 540 MP 144, ರೇಟೆಡ್ ಮಾಡ್ಯೂಲ್ ಪವರ್ P max 540 WP, ಓಪನ್ ಸರ್ಕ್ಯೂಟ್ ವೋಲ್ಟೇಜ್ VOC 49.28 V, ಶಾರ್ಟ್ ಸರ್ಕ್ಯೂಟ್ ಕರೆಂಟ್ 13.65 amps, voltage at maximum power VMPP 42.50 V, current at maximum power IMPP 12.75 A, series
fine rating 25A, irradiance 1000 Wm square, temperature at 25 degree, and safety class rating class 2, fire rating C, application class A, maximum system voltage 1500 VPC, efficiency 20.98%,